ಮುಖ್ಯಮಂತ್ರಿಗಳು ಪದಗ್ರಹಣ ಆಗಿ ಖಾತೆ ಹಂಚಿಕೆ ಆದ ಮರುಕ್ಷಣನೇ ಭಾಳ ದೊಡ್ಡ ಆಕ್ಷೇಪ ಕೇಳಿಬಂತು ಸುಮಾರು ಮಂತ್ರಿಗಳಿಂದ. ಇಲ್ಲ, ನನಗೆ ಈ ಖಾತೆ ಬೇಡ, ಈ ಖಾತೆ ಬೇಡ, ಈ ಖಾತೆ ಬೇಡ, ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ ಅಂತ ಸುಮಾರು ಜನ ಮಂತ್ರಿಗಳು ಧಮಕಿ ಹಾಕಿದ್ರು. ಕೆಲವರು ಬಹಿರಂಗವಾಗಿ ಹೇಳಿದ್ರು, ಕೆಲವರು ಏನೋ ಪರೋಕ್ಷವಾಗಿ ಹೇಳಿದ್ರು. ಬಹಿರಂಗವಾಗಿ ಹೇಳಿದೆ ಮೆಸೇಜನ್ನು ಪಾಸ್ ಮಾಡಿದ್ರು. ಈ ಪೈಕಿ ಒಬ್ಬರು ಸೀನಿಯರ್ ಮಿನಿಸ್ಟ್ರು ಅವರು ಅಧಿಕಾರ ವಹಿಸ್ಕೊಂಡ್ರು, ಒಂದು ಸತಿ ಗದರಿಸಿಸ್ಕೊಂಡ್ರು. ನೀವು ಚೇಷ್ಟೆ ಮಾಡಿದ್ರೆ ಖಾತೆನ ಅದನ್ನು ಕೊಡಲ್ಲ ಅಂತ ಒಂದು ವಾರ್ನಿಂಗ್ ಹೈಕಮಾಂಡಿಂದ ಬಂತು. ಹಾಗಾಗಿ ಸುಮ್ಮನಾದರು. ಈಗ ಸುಮ್ಮನಾಗಿ ಖಾತೆ ಸ್ವೀಕಾರ ಮಾಡಿರೋ ಥರ ಮಾಡಿದಾರಂತೆ. ಆದರೆ ಈವರೆಗೆ ಒಂದೇ ಒಂದು ಕೆಲಸ ಇಲಾಖೆದವರು ಮಾಡಿಲ್ವಂತೆ. ಆಮೇಲೆ ವಿಧಾನಸೌಧಕ್ಕೆ ಹೋಗ್ತಾರಂತೆ, ಕೂತ್ಕೊಂಡು ಒಂದೇ ಒಂದು ಪ್ರೋಗ್ರೆಸ್ ರಿವ್ಯೂ ಮೀಟಿಂಗ್ ಮಾಡಲಿಲ್ವಂತೆ. ಜಸ್ಟ್ ಆಫೀಸರ್ನ ಮಾತಾಡಿಸೋದು, ಹಾಯ್ ಅನ್ನೋದು, ಬರೋದು. ಅವ್ರು ಹೇಳ್ತಾ ಇದ್ದಾರಂತೆ, ಇಲ್ಲ ಡೆಲ್ಲಿಗೆ ಹೋಗಿದ್ದೀನಿ, ಮಾತಾಡಿದ್ದೀನಿ, ಎಲ್ಲ ಫಿಕ್ಸ್ ಆಗಿದೆ, ಭಾಳ ದೊಡ್ಡ ಖಾತೆ ಸಿಗ್ತಾ ಇದೆ, ಹಾಗಾಗಿ ಇದನ್ನು ನಾನು ಉಪೇಕ್ಷೆ ಮಾಡ್ತೀನಿ, ನಾನು ಕೆಲಸ ಮಾಡಲ್ಲ ಅನ್ನೋದನ್ನು ಬಹಿರಂಗವಾಗಿ ತಮ್ಮ ಆಪ್ತರ ಜೊತೆ ಹೇಳ್ಕೊಂಡಿದ್ದಾರಂತೆ. ಆ ಇಲಾಖೆ ಈಗ ಸಚಿವರಿದ್ದರೂ ಖಾಲಿಯಾಗಿ ಇದೆ. ಆ ಇಲಾಖೆ ಏನೂ ಪ್ರೋಗ್ರೆಸ್ ರಿವ್ಯೂನ ಮಿನಿಸ್ಟ್ರು ಮಾಡ್ತಾ ಇಲ್ವಂತೆ. ಖಾತೆ ಶಾರ್ಟ್ಲಿ ಆಗುತ್ತೆ ಅಂತ ಅವ್ರು ಕಾಯ್ತಾ ಇದ್ದಾರಂತೆ. ಆದರೆ ಮತ್ತೊಂದು ಸುದ್ದಿ ಬರ್ತಾ ಇರೋದು ಹೇಳಿದ್ರೆ, ಈಗ 14ರಿಂದ ನೆಕ್ಸ್ಟ್ 12-13ವರೆಗೂ ಆಷಾಢ ಇದೆ. ಅಲ್ಲಿವರೆಗೂ ಖಾತೆ ವಿಸ್ತರಣೆ, ಸಂಪುಟ ವಿಸ್ತರಣೆ ಆಗಲ್ವಂತೆ. ಹಾಗಾಗಿ ಇನ್ನೂ 1 ತಿಂಗಳು ಆ ಇಲಾಖೆ ಅನಾಥವಾಗಿರುತ್ತೆ ಅನ್ನೋದನ್ನು ಆಫೀಸರ್ಸ್ಗಳು ಯಾರೋ ಫೋನ್ ಮಾಡಿ ಹೇಳಿದ್ರು. ಇದು ಇವತ್ತಿನ ಗೌರ್ಮೆಂಟ್ ಗಾಸಿಪ್.